ಬೆಂಗಳೂರು ನಗರದಲ್ಲಿ ಬೆಳೆದಿದ್ದ ದತ್ತಾತ್ರೇಯ ತನ್ನ ಪೂರ್ವಜರ ಗ್ರಾಮವಾದ ಪುತ್ತೂರಿಗೆ ಮೊದಲ ಬಾರಿಗೆ ಹೋಗುತ್ತಿದ್ದನು. ಅವನ ತಂದೆ ಆಸ್ತಿಯನ್ನು ಮಾರಾಟ ಮಾಡಲು ಬಯಸದಿದ್ದರು. ಅವರ ಮರಣದ ನಂತರ ದತ್ತಾತ್ರೇಯನು ಆ ಭೂಮಿಯನ್ನು ಹೋಟೆಲ್ ಕಂಪನಿಗೆ ಮಾರಾಟ ಮಾಡಲು ಹೊರಟಿದ್ದನು. ಬೆಳಿಗ್ಗೆಯಿಂದಲೂ ಕಾರು ಚಲಾಯಿಸಿ ದಣಿದಿದ್ದ ಅವನು ತನ್ನ ಗ್ರಾಮದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದ್ದನು. ಇನ್ನೊಂದು ಗ್ರಾಮದ ಮೂಲಕ ಹಾದು ಹೋಗುವಾಗ ಇಡೀ ಗ್ರಾಮದ ಜನರು ಒಂದು ಕಡೆ ಸೇರಿರುವುದನ್ನು ಅವನು ನೋಡಿದನು. ಅಲ್ಲಿಂದ ಯಾರೋ ಕಿರುಚುವ ಮತ್ತು ಡೋಲು ಬಾರಿಸುವ ತೀವ್ರವಾದ ಶಬ್ದ ಕೇಳಿಬರುತ್ತಿತ್ತು. ದತ್ತಾತ್ರೇಯನ ಕಾರು ಹರಕಲು ಮುರುಕಲು ರಸ್ತೆಯಲ್ಲಿ ಸಾಗುತ್ತಿತ್ತು. ಆ ಡೋಲು ಹಾಗೂ ಕೂಗಾಟದ ಸದ್ದು ಎಲ್ಲೆಡೆ ಕೇಳಿಬರುತ್ತಿತ್ತು. ಆ ಸಂಭ್ರಮದಲ್ಲಿ ಉರಿಯುತ್ತಿದ್ದ ಪಂಜಿನ ಬೆಳಕಿನಿಂದ ರಾತ್ರಿಯೂ ಬೆಳಗಿನಂತೆ ಕಾಣುತ್ತಿತ್ತು. ಇದೆಲ್ಲವನ್ನೂ ಅವನು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ನೋಡುತ್ತಿದ್ದನು. ಎಲ್ಲವನ್ನೂ ನೋಡುತ್ತಾ ಅವನು ತನ್ನ ಗ್ರಾಮದ ಮನೆಗೆ ತಲುಪಿದನು. ಆ ಗ್ರಾಮವು ಇತರ ಗ್ರಾಮಗಳಂತೆ ಅಲಂಕೃತವಾಗಿತ್ತು, ಆದರೆ ಅಲ್ಲಿ ಯಾವುದೇ ಸಂಭ್ರಮವಿರಲಿಲ್ಲ. ಅಲಂಕಾರಗಳ ಬಗ್ಗೆ ಅವನು ತನ್ನ ಮನೆಯನ್ನು ನೋಡಿಕೊಳ್ಳುತ್ತಿದ್ದ ಕಾಕಾನನ್ನು ಕೇಳಿದಾಗ, ಮರುದಿನ ಗ್ರಾಮದಲ್ಲಿ ಭೂತಕೋಲ ನಡೆಯಲಿದೆ ಎಂದು ಅವರು ಹೇಳಿದರು. ಆದರೆ ರಾತ್ರಿ ಬಹಳವಾಗಿದ್ದರಿಂದ ಮತ್ತು ದತ್ತಾತ್ರೇಯನು ತುಂಬಾ ದಣಿದಿದ್ದರಿಂದ ಅವನು ಕಾಕಾನ ಮಾತನ್ನು ಕೇಳುವ ಮೊದಲೇ ಮಲಗಿಬಿಟ್ಟನು. ಮರುದಿನ ಹೋಟೆಲ್ನವರು ಅವನ ಮನೆಗೆ ಬಂದರು. ಅವರಿಗೆ ಆಸ್ತಿಯನ್ನು ತೋರಿಸಿದ ನಂತರ ಅವರನ್ನು ಕಳುಹಿಸಿ ಸಂಜೆ ಅವನು ಆಸ್ತಿ ಪತ್ರಗಳಿಗೆ ಸಹಿ ಹಾಕುತ್ತಿದ್ದನು. ಆಗ ಮತ್ತೆ ಅದೇ ಡೋಲು ಮತ್ತು ಕಿರುಚಾಟದ ಸದ್ದು ಕೇಳಿಸಿತು. ದತ್ತಾತ್ರೇಯನು ತನ್ನ ಕೋಣೆಯ ಕಿಟಕಿಯಿಂದ ಹೊರಗೆ ನೋಡಿದಾಗ ಅವನಿಗೆ ವಿಚಿತ್ರವಾದ ವಾತಾವರಣ ಕಾಣಿಸಿತು. ಆ ಗ್ರಾಮದ ಸಂಭ್ರಮವನ್ನು ನೋಡಲು ದತ್ತಾತ್ರೇಯನು ಪೇಪರ್ಗಳನ್ನು ಮನೆಯಲ್ಲೇ ಬಿಟ್ಟು ಹೊರಗೆ ಹೋದನು. ದತ್ತಾತ್ರೇಯನು ಅಲ್ಲಿಗೆ ಹೋಗಿ ಜನರ ಗುಂಪಿನಲ್ಲಿ ಹಿಂದುಗಡೆ ನಿಂತು ಎಲ್ಲವನ್ನೂ ನೋಡುತ್ತಿದ್ದನು. ಆಗ ಅವನಿಗೆ ಬೆನ್ನು ಮಾಡಿ ನಿಂತಿದ್ದ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸಿದ್ದ ಒಬ್ಬ ವ್ಯಕ್ತಿ ಗುಂಪಿನ ಮಧ್ಯದಲ್ಲಿ ನಡುಗುತ್ತಾ ವಿಚಿತ್ರವಾಗಿ ನೃತ್ಯ ಮಾಡುತ್ತಿರುವುದು ಕಾಣಿಸಿತು. ಎಲ್ಲರೂ ಅವನ ಮುಂದೆ ಕೈ ಮುಗಿದು ಬೇರೆ ಬೇರೆ ವಿಷಯಗಳನ್ನು ಕೇಳುತ್ತಿದ್ದರು. ದತ್ತಾತ್ರೇಯನಿಗೆ ಏನೂ ಅರ್ಥವಾಗುವ ಮೊದಲು ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ನೃತ್ಯ ಮಾಡುವುದನ್ನು ನಿಲ್ಲಿಸಿ ಜನರನ್ನು ತಳ್ಳುತ್ತಾ ದತ್ತಾತ್ರೇಯನ ಕಡೆಗೆ ಓಡಿಬಂದನು ಮತ್ತು ಅವನನ್ನು ದಿಟ್ಟಿಸಿ ನೋಡಲು ಪ್ರಾರಂಭಿಸಿದನು. ದತ್ತಾತ್ರೇಯನು ತೀವ್ರವಾಗಿ ಹೆದರಿದನು. ಆ ವ್ಯಕ್ತಿಯ ಬಾಯಿಯಲ್ಲೆಲ್ಲ ಹಳದಿ ಬಣ್ಣವಿತ್ತು ಮತ್ತು ಅವನ ದೇಹದ ಮೇಲೆ ಬಹಳಷ್ಟು ಆಭರಣಗಳಿದ್ದವು. ಅವನ ತಲೆಯ ಮೇಲೆ ಹಂದಿಯ ಮುಖವಾಡವಿತ್ತು. ಅದು ಆ ವ್ಯಕ್ತಿಯನ್ನು ಇನ್ನಷ್ಟು ವಿಚಿತ್ರವಾಗಿ ಕಾಣುವಂತೆ ಮಾಡಿತ್ತು. ಆ ವ್ಯಕ್ತಿ ದತ್ತಾತ್ರೇಯನನ್ನು ಬಹಳ ಹೊತ್ತು ದಿಟ್ಟಿಸಿ ನೋಡಿದ ನಂತರ ಇದ್ದಕ್ಕಿದ್ದಂತೆ ಜೋರಾಗಿ ಕಿರುಚಿದನು. ಆ ಕಿರುಚಾಟಕ್ಕೆ ದತ್ತಾತ್ರೇಯನಿಗೆ ಭಯವುಂಟಾಯಿತು. ಆ ವ್ಯಕ್ತಿ ದತ್ತಾತ್ರೇಯನ ಮೇಲೆ ಕಿರುಚಿದ ನಂತರ ಅಲ್ಲಿಂದ ಕಾಡಿನ ಕಡೆಗೆ ಓಡಿಹೋದನು. ಎಲ್ಲರ ಮುಖದಲ್ಲಿಯೂ ಒಂದು ವಿಚಿತ್ರವಾದ ಭಯ ಕಾಣಿಸುತ್ತಿತ್ತು. ಎಲ್ಲರೂ ದತ್ತಾತ್ರೇಯನಿಗೆ ಅವನಿಗೆ ಕೆಟ್ಟದ್ದಾಗಲಿದೆ ಎಂದು ಎಚ್ಚರಿಸಲು ಪ್ರಾರಂಭಿಸಿದರು ಮತ್ತು ಅವನು ಈಗಿನಿಂದ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕು ಎಂದು ಹೇಳಿದರು. ದತ್ತಾತ್ರೇಯನು ಗ್ರಾಮಸ್ಥರ ಮಾತುಗಳನ್ನು ಮತ್ತು ಮೂಢನಂಬಿಕೆಗಳನ್ನು ನಗುತ್ತಾ ನಿರ್ಲಕ್ಷಿಸಿದನು ಮತ್ತು ತನ್ನ ಮನೆಗೆ ಹಿಂತಿರುಗಿದನು. ದತ್ತಾತ್ರೇಯನು ಮನೆಗೆ ತಲುಪಿದ ತಕ್ಷಣ ಅವನ ಕಾಕ ಅವನ ಹಿಂದೆ ಓಡಿ ಬಂದು ಗಾಬರಿಯಿಂದ ಎಲ್ಲವನ್ನೂ ವಿವರಿಸಲು ಪ್ರಾರಂಭಿಸಿದರು. ಅವನ ಮೇಲೆ ಕಿರುಚಾಡಿದವನು ಪಂಜುರಿ ದೇವನೆಂದು, ಅವನು ಗ್ರಾಮಸ್ಥರನ್ನು ಮತ್ತು ಗ್ರಾಮದ ಭೂಮಿಯನ್ನು ರಕ್ಷಿಸುತ್ತಾನೆ ಮತ್ತು ಗ್ರಾಮಸ್ಥರ ಎಲ್ಲಾ ತೊಂದರೆಗಳನ್ನು ನಿವಾರಿಸುತ್ತಾನೆ ಎಂದು ಹೇಳಿದರು. ಪ್ರತಿ ವರ್ಷ ಭೂತಕೋಲದ ಸಮಯದಲ್ಲಿ ಅವನು ಬರುತ್ತಾನೆ ಮತ್ತು ಜನರ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ಮತ್ತು ಅವನ ಆಗಮನದ ಸಂತೋಷಕ್ಕಾಗಿ ಪ್ರತಿ ವರ್ಷ ಈ ಸಂಭ್ರಮವನ್ನು ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ದತ್ತಾತ್ರೇಯನ ಕಾಕ ಅವನಿಗೆ ಪಂಜುರಿ ದೇವನು ಅವನ ಮೇಲೆ ಹೀಗೆ ಕಿರುಚಲು ಕಾರಣ ದತ್ತಾತ್ರೇಯನು ಮಾರಾಟ ಮಾಡುತ್ತಿದ್ದ ಭೂಮಿಯನ್ನು ಮಾರಾಟ ಮಾಡುವುದಕ್ಕೆ ಅವನು ವಿರೋಧಿಸುತ್ತಿದ್ದನು ಎಂದು, ಇಲ್ಲದಿದ್ದರೆ ಅವನ ಜೀವಕ್ಕೆ ಅಪಾಯವಾಗಬಹುದು ಎಂದು ಹೇಳಿದರು. ಇದಕ್ಕೆ ದತ್ತಾತ್ರೇಯನು ತನ್ನ ಕೋಣೆಯಲ್ಲಿ ಬಿದ್ದಿದ್ದ ಆಸ್ತಿ ಪತ್ರಗಳನ್ನು ತಂದು ಅವುಗಳಿಗೆ ಸಹಿ ಹಾಕಿ ನಗುತ್ತಾ ಮಲಗಿದನು. ಆ ರಾತ್ರಿ ಅವನು ಗಾಢನಿದ್ರೆಯಲ್ಲಿದ್ದನು. ತಡರಾತ್ರಿಯಲ್ಲಿ ಅವನಿಗೆ ಎಚ್ಚರವಾಯಿತು. ಅವನು ಆ ಶಬ್ದವನ್ನು ಗಮನವಿಟ್ಟು ಕೇಳಿದಾಗ ಅದು ಸಂಜೆ ಭೂತಕೋಲದಲ್ಲಿ ಕೇಳಿಸಿದಂತೆಯೇ ಇತ್ತು. ಆದರೆ ಈ ಬಾರಿ ಅದು ಯಾರೋ ಅಳುತ್ತಿರುವ ಶಬ್ದವಾಗಿತ್ತು. ದತ್ತಾತ್ರೇಯನು ಭಯಭೀತನಾಗಿ ಆ ಶಬ್ದದ ಹಿಂದೆ ಬಾಗಿಲವರೆಗೆ ಹೋದನು. ಆದರೆ ಅಲ್ಲಿ ದೂರದವರೆಗೆ ಯಾರೂ ಕಾಣಿಸಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಒಂದು ತೀವ್ರವಾದ ಕಿಡಿ ಕಾಣಿಸಿಕೊಂಡಿತು ಮತ್ತು ಪಂಜುರಿ ದೇವನು ಇದ್ದಕ್ಕಿದ್ದಂತೆ ಅವನ ಮುಂದೆ ಜೋರಾಗಿ ಕಿರುಚಲು ಪ್ರಾರಂಭಿಸಿದನು.
ಇದನ್ನು ನೋಡಿ ದತ್ತಾತ್ರೇಯನಿಗೆ ಬೆವತು ಬಿಟ್ಟಿತು ಮತ್ತು ಅವನು ಏನನ್ನೂ ಯೋಚಿಸದೆ ತನ್ನ ಕಾರಿನಲ್ಲಿ ಆ ಗ್ರಾಮದಿಂದ ಹೊರಟನು. ದತ್ತಾತ್ರೇಯನು ಕಾರು ಚಲಾಯಿಸುತ್ತಾ ಕಾಡಿನ ದಾರಿಯವರೆಗೆ ತಲುಪಿದನು. ಆಗ ಅವನಿಗೆ ಏನೋ ಕಾಣಿಸಿತು. ಅದನ್ನು ನೋಡಿ ಅವನು ಸ್ತಬ್ಧನಾದನು. ಇದ್ದಕ್ಕಿದ್ದಂತೆ ಚಿನ್ನದ ಹಲ್ಲುಗಳು ಮತ್ತು ಚಿನ್ನದ ಹಾರ ಹಾಗೂ ಕಿರೀಟವನ್ನು ಧರಿಸಿದ್ದ ಒಂದು ಕಾಡು ಹಂದಿ ಅವನ ಕಾರಿನ ಮುಂದೆ ಬಂದು ನಿಂತಿತು. ದತ್ತಾತ್ರೇಯನಿಗೆ ಪ್ರಜ್ಞೆ ಬಂದಾಗ ಅವನು ಆಸ್ಪತ್ರೆಯಲ್ಲಿದ್ದನು ಮತ್ತು ಅವನ ಕಾಕ ಅವನ ಪಕ್ಕದಲ್ಲಿ ಕುಳಿತಿದ್ದರು. ಅವರನ್ನು ನೋಡಿದ ತಕ್ಷಣ ದತ್ತಾತ್ರೇಯನು ಜೋರಾಗಿ ಅಳಲು ಪ್ರಾರಂಭಿಸಿದನು. ನಂತರ ಅವನು ತನ್ನ ಕಾಕಾನನ್ನು ಆಸ್ತಿ ಪತ್ರಗಳನ್ನು ತರಲು ಹೇಳಿದನು. ಅವನ ಕಾಕ ಪೇಪರ್ಗಳನ್ನು ತಂದ ತಕ್ಷಣ ದತ್ತಾತ್ರೇಯನು ಅವುಗಳನ್ನು ಅಲ್ಲೇ ಹರಿದು ಹಾಕಿದನು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ದತ್ತಾತ್ರೇಯನು ಪಂಜುರಿದೇವನಿಗೆ ಕ್ಷಮೆಯಾಚಿಸಿದನು ಮತ್ತು ತನ್ನ ಊರಾದ ಮಂಗಳೂರಿಗೆ ಹಿಂತಿರುಗಿ ತನ್ನ ಭೂಮಿಯನ್ನು ಎಂದಿಗೂ ಯಾರಿಗೂ ಮಾರಾಟ ಮಾಡುವುದಿಲ್ಲ ಎಂದು ಪ್ರಮಾಣ ಮಾಡಿದನು. ದತ್ತಾತ್ರೇಯನಿಗೆ ಸಂಭವಿಸಿದ ಘಟನೆ ದೈವಲೀಲೆಯೋ ಅಥವಾ ಕಾಕತಾಳೀಯವೋ ತಿಳಿಯದು. ಆದರೆ ಏನೇ ಇರಲಿ, ಅವನು ತನ್ನ ಈ ಭಯಾನಕ ಅನುಭವವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಜನರು ಹೇಳುತ್ತಾರೆ, ಪ್ರೀತಿಯಲ್ಲಿ ಎಲ್ಲವೂ ನ್ಯಾಯೋಚಿತ, ಆದರೆ ಪ್ರೀತಿಯಲ್ಲಿ ಯಾರನ್ನಾದರೂ ಕೊಲ್ಲುವುದು ನ್ಯಾಯೋಚಿತವೇ?